ದೇಶದಲ್ಲಿಂದು ಇವತ್ತು 75ನೇ ಗಣರಾಜ್ಯೋತ್ಸವದ ಸಂಭ್ರಮ. 75 ವರ್ಷದಲ್ಲಿ ದೇಶ ಸಾಗಿ ಬಂದ ರೀತಿ, ಸಾಧನೆ ಮಾಡಿದ್ದು, ಸಾಧನೆ ಮಾಡಲಿಕ್ಕೆ ಆಗದಿದ್ದು, ಆಗುವ ಪರೀಕ್ಷೆ ಇದ್ದರೂ ಅದನ್ನು ಮಾಡದೆ ಹೋಗಿದ್ದದ್ದು, ಈ ರೀತಿ ಎಲ್ಲವನ್ನೂ ಬೇಕಿದ್ದರೆ ಮೆಲುಕು ಹಾಕಿಕೊಳ್ಳುವಂತಹ ಸಮಯ. ಬೇಕಿದ್ದವರು ಬೇಕಾದ ರೀತಿ. ದೆಹಲಿಯಲ್ಲಿ ಮಾತ್ರ ಪ್ರತಿ ವರ್ಷದಂತೆ ಈ ಬಾರಿಯೂ ಕರ್ತವ್ಯ ಪಥದಲ್ಲಿ ಎಲ್ಲವೂ ಮುಗಿಲು ಮುಟ್ಟಿತ್ತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರಧ್ವಜವನ್ನು ಧ್ವಜಾರೋಹಣ ಮಾಡಿದ್ರು. ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಇವತ್ತು ಈ ಬಾರಿಯ ಅತಿಥಿಯಾಗಿ ಆಗಮಿಸಿದ್ರು. ನಮ್ಮ ಸಂಪ್ರದಾಯ 26ನೇ ತಾರೀಕು ವಿದೇಶದಿಂದ ಯಾರು ಒಬ್ಬರನ್ನ ಗಣ್ಯರನ್ನು ನಮ್ಮ ಗೆಳೆಯ ದೇಶ ಸ್ನೇಹಿ ಅನ್ನಿಸ್ಕೊಳ್ಳೋರನ್ನ ಕರಿತೀವಿ. ಈ ಬಾರಿ ಮ್ಯಾಕ್ರಾನ್ ಬಂದಿದ್ದರು. ಉಪರಾಷ್ಟ್ರಪತಿ, ಪ್ರಧಾನಿ ಮೋದಿ, ಕೇಂದ್ರ ಸಚಿವರೆಲ್ಲ ಇದ್ದರು. ಬೆಳಿಗ್ಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳು ಯುದ್ಧ ಸ್ಮಾರಕಕ್ಕೆ ಭೇಟಿ ಕೊಟ್ಟಿದ್ದರು. ಕೊಟ್ಟು ಅಲ್ಲಿ ಪುಷ್ಪಗುಚ್ಛವನ್ನು ಇಟ್ಟು ಮಡಿದ ಯೋಧರಿಗೆ ನಮನವನ್ನು ಸಲ್ಲಿಸಿದ್ರು. ನಂತರ ಸಾಂಪ್ರದಾಯಿಕ ಸಾರೋಟಿನಲ್ಲಿ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮು ಹಾಗೂ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಬಂದರು. ರಾಷ್ಟ್ರಪತಿಗಳ ಅಂಗರಕ್ಷಕ ಪಡೆಯ ನೇತೃತ್ವದಲ್ಲಿ ಬಂದರು. ಯಾಕೆಂದರೆ ಈ ರೀತಿಯ ಸಾರೋಟ್ನಲ್ಲಿ ಕರ್ಕೊಂಡು ಬರುವಂತಹ ಪದ್ಧತಿಯನ್ನು 40 ವರ್ಷದ ನಂತರ ಪುನರ್ ಪ್ರಾರಂಭ ಮಾಡಿದ್ದಾರೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಆದರೆ ಈ ಬಾರಿಯ ಗಣತಂತ್ರ ದಿನ ನನಗಂತೂ ಭಾಳ ಖುಷಿಯಾಯಿತು. ಕಾರಣ ಬಹಳ ಸರಳ. ನಾರಿ ಶಕ್ತಿಯನ್ನು ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದ್ರು, ಸರಿಯಾಗಿ ಪ್ರದರ್ಶನ ಮಾಡಿದ್ರು. ಹೆಣ್ಣು ಮಕ್ಕಳು ಯಾವ ಲೆವೆಲ್ಗೆ ಹೋಗಿದ್ದಾರೆ ಈ ದೇಶವನ್ನು ಕಾಯುವ ಕೆಲಸದಲ್ಲಿ ಅನ್ನಕ್ಕೆ ಇವತ್ತು ಅರಿವಾಗಿರಬೇಕು. ನನಗೆ ಹೆಣ್ಮಕ್ಳ ವಿಚಾರದಲ್ಲಿ ಇವತ್ತು ಅರಿವಿರಬೇಕು ಎಲ್ಲರಿಗೂ. ವಾಟ್ ಲೆವೆಲ್ಸ್ ದೇ ಹ್ಯಾವ್ ರೀಚ್ಡ್ ಅನ್ನಿಸ್ತು. ಅಮೇಝಿಂಗ್, ಬ್ರಿಲಿಯಂಟ್. ಎಂದಿನಂತೆ ಗಣರಾಜ್ಯೋತ್ಸವದಲ್ಲಿ ದೇಶದ ನಾರಿ ಶಕ್ತಿಯನ್ನು ಪ್ರಮುಖವಾಗಿ ಅನಾವರಣಗೊಳಿಸಲಾಯಿತು. ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ 3 ಸೇನಾಪಡೆಗಳ ನಾರಿಮಣಿಯರು ನಮ್ಮ ದೇಶದ ಸೈನಿಕ ಶಕ್ತಿಯನ್ನು ಇಡೀ ಜಗತ್ತಿಗೆ ಸಾರಿ ಹೇಳಿದರು. ಕಂಟಿಂಜೆಂಟ್ ಸೂಪರ್ ಆಗಿತ್ತು. ಅದು ಮಾತ್ರ ಸಖತ್ತಾಗಿ ಮಾಡಿದ್ರು. ಏನ್ಯಾ ಗಣರಾಜ್ಯೋತ್ಸವ ಅಂದರೆ ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆಯನ್ನು ಜನರಿಗೆ ತೋರಿಸುವ ಸಮಯ. ವೈರಿಗಳಿಗೆ ಡಬಲ್ ಬಾರಿ ತೋರಿಸಿಕೊಡುವ ಸಮಯ. ನಾವು ಹೇಗೆ ಸಜ್ಜಾಗಿದ್ದೀವಿ ಅನ್ನೋದು ಮತ್ತು ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡುವ ಸಮಯ. ಸುಪ್ರೀಂ ಕಮಾಂಡರ್ ಆಗಿರುವಂಥ ರಾಷ್ಟ್ರಪತಿಗಳು ಸದಾಕಾಲ ಅದರ ನೇತೃತ್ವ ವಹಿಸ್ತಾರೆ. ನಮ್ಮ ಆರ್ಮ್ಡ್ ಫೋರ್ಸಸ್ ಕಮಾಂಡರ್ ಅವರು. ಸ್ವಾತಂತ್ರ್ಯ ದಿನ ಬಂದಾಗ ಪ್ರಧಾನಮಂತ್ರಿಗಳು ಕೆಂಪುಕೋಟೆಗೆ ಹೋಗ್ತಾರೆ. ಇವತ್ತು ಈ ಪರೇಡ್ ಆರಂಭ ಆಗಿದ್ದೇ ಮಜಾ ಇತ್ತು. ಆವಾಹನ್ ಅಂತ ಒಂದು ಕಲಾ ತಂಡದ ಮೂಲಕ ತಂದರು. 100ಕ್ಕೂ 150ಕ್ಕೋ 500ಕ್ಕೋ ಎಷ್ಟೋ ಮಹಿಳೆಯರಿದ್ದರು. ದೇಶದ ಹಲವೆಡೆಗಳಿಂದ ತಂದಿದ್ದಂತಹ ವಾದ್ಯಗಳನ್ನು ಅದರಲ್ಲಿ ಬಳಸಿದ್ರು. ಅದ್ರಲ್ಲಿ ಕರ್ನಾಟಕದ ಡೋಲು ಕುಣಿತ, ಶಂಖ ಇದೆಲ್ಲ ಇತ್ತು. ಅದರಲ್ಲಿ ಕರ್ನಾಟಕದ ಕಲಾವಿದರು ಅದರೊಳಗಡೆ ಇದ್ದರು. ಅವರು ಒಂದೇ ಒಂದನ್ನು ನುಡಿಸ್ಕೊಂಡು ಬಂದರು. ಇವರೇ ಆವಾಹನೆ ಅಂತಂದರೆ ಈ ಪೂಜೆ ಪುರಸ್ಕಾರ ಮಾಡುವಾಗ ಆವಾಹನೆ ಎಲ್ಲ ಹೇಳ್ತಾರೆ, ಪ್ರಾರಂಭ ಮಾಡುವಾಗ ಅದನ್ನು ಮಾಡಿದ್ರು. ಭಾಳ ಚೆನ್ನಾಗಿತ್ತು. ಒಂದು ಕ್ವಿಕ್ಕಾಗಿ ದೇಶದ ಚರಿತ್ರೆಯಲ್ಲಿ ಮೊದಲ ಬಾರಿಗೆ 3 ಸೇನಾಪಡೆಗಳು, ಆರ್ಮಿ, ನೇವಿ ಆ್ಯಂಡ್ ಏರ್ಫೋರ್ಸಿಂದ ಕಂಬೈನ್ಡ್ ಮಿಲಿಟರಿ ಸರ್ವಿಸ್ ಪರ್ಸನಲ್ 3ರಲ್ಲಿ ಹೆಣ್ಣು ಮಕ್ಕಳು ಒಂದು ತಂಡವನ್ನು ಅಲ್ಲಿ ನಡೆಸಿದ್ರು. ಇದರಲ್ಲಿ ಅಗ್ನಿವೀರರು ಇದ್ದರು, ರೆಗ್ಯುಲರ್ ಆರ್ಮಿನವರು ಇದ್ದರು. ಇಬ್ಬರು ಸಿಂಕ್ರನೈಸ್ ಸೂಪರ್ಬಾಗಿ ಮಾಡಿಕೊಂಡ್ರು. ಬ್ರಿಲಿಯಂಟ್ ಆಗಿತ್ತು. ಇದು ಮಾತ್ರ ಹೆಣ್ಣುಮಕ್ಕಳದ್ದೇ ಕಂಟಿಂಜೆಂಟು ನೋಡ್ರಿ. ಇನ್ನು ಏರ್ಫೋರ್ಸ್ ಮಾರ್ಚ್ನಲ್ಲೂ ಹಾಗೇ ಇತ್ತು. ಸ್ಕ್ವಾಡ್ರನ್ ಲೀಡರ್ ರಶ್ಮಿ ಠಾಕೂರ್, ಸುಮಿತಾ ಯಾದವ್, ಪ್ರತೀತಿ ಅಹ್ಲುವಾಲಿಯಾ ಅವ್ರ ನೇತೃತ್ವದಲ್ಲಿದ್ದರು. ಫ್ಲೈಟ್ ಲೆಫ್ಟಿನೆಂಟ್ ಕಿರೀಟ್ ರೋಹೆಲ್ ಅವರ ನೇತೃತ್ವನೂ ಇತ್ತು. ಅವ್ರದ್ದು ಆಲ್ ವಿಮೆನ್, ಹೆಣ್ಮಕ್ಳು ಏರ್ಫೋರ್ಸ್ದು ನೋಡ್ರಿ. ಇನ್ನು BSFದು ಅವ್ರದ್ದು ಮ್ಯೂಸಿಕ್ ಇದು ಬ್ಯಾಂಡ್ ಇತ್ತು. ಆ ಬ್ಯಾಂಡು ಅಷ್ಟೇ ಹೆಣ್ಮಕ್ಳ ನೇತೃತ್ವ. ಮೊದಲ ಬಾರಿಗೆ ಮಹಿಳಾ ಬ್ಯಾಂಡ್. ಅದು ಮಹಿಳಾ ಬ್ಯಾಂಡ್ ಫಸ್ಟ್ ಕ್ಲಾಸ್ ಆಗಿತ್ತಲ್ಲ. ಬಾಂಬೆ ಸ್ಯಾಪರ್ಸ್ದು ರೆಜಿಮೆಂಟಿಂದು ಪೆರೇಡಲ್ಲಿ ಕಂಟಿಂಜೆಂಟ್ ಇತ್ತು. ಅದಕ್ಕೂ ಹೆಣ್ಮಗಳೇ ಮಹಿಳೆ ನಾಯಕತ್ವ ಇತ್ತು. ದಿವ್ಯಾ ತ್ಯಾಗಿ ಆ ಅವಕಾಶ ಸಿಕ್ಕಿತ್ತು. ಸಖತ್ತಾಗೆ ನಿರ್ವಹಿಸಿದ್ರು ಮೇಡಮ್. ರಡಾರು, ಪಿನಾಕ ರಾಕೆಟ್ ವ್ಯವಸ್ಥೆಗಳನ್ನು ನಾರಿ ಶಕ್ತಿಯೇ ತೋರಿಸ್ತು ತಂದು. ಮಹಿಳಾ ಅಧಿಕಾರಿಗಳಾದ ದೀಪ್ತಿ ರಾಣಾ, ಪ್ರಿಯಾಂಕಾ ಸೇವ್ದಾ ಅವರ ನೇತೃತ್ವದಲ್ಲಿ ಬಂತು ಪಿನಾಕ ರಾಕೆಟ್ ಸಿಸ್ಟಮ್ಸ್. ಅದನ್ನು ಮುನ್ನಡೆಸಿಕೊಂಡು ಬಂದಿದ್ದು ಹೆಣ್ಮಕ್ಳೇ. ಇವ್ರು ಯಾರೂ ಇವತ್ತೇನೋ ಡ್ರೆಸ್ ಹಾಕೊಂಬಂದ್ಬಿಟ್ಟಿಲ್ಲ. ಯಾರೋ ರಂಗನ್ ಕಬಡ್ಡಿ ಫಿಲಮ್ ಟೈಪ್ ಯಾರೋ ಡ್ರೆಸ್ ಹಾಕೊಂಬಂದ್ಬಿಟ್ಟಿದ್ದಾರೆ. ಆಮೇಲೆ ಒಳ್ಳೆ ಟ್ರೈನಿಂಗ್ ತಗೊಂಡು ಒಂದು 5-6 ಇದು ಟೇಕ್ ತಗೊಂಡು ಅಂತ. ದೇ ಆರ್ ಆಲ್ ಎಂಪ್ಲಾಯ್ಡ್. ಒಂದು ತಂಡ ಬಂದಿತ್ತು. ಅದು ನಾವು ಎಂತೆಂಥ ಶಸ್ತ್ರಗಳನ್ನು ಗಡಿಯಲ್ಲಿ ಬಳಸ್ತಾ ಇದ್ದೀವಿ ಅನ್ನೋದನ್ನು ತೋರಿಸ್ತಾ ಇದ್ರು ಹೆಣ್ಮಕ್ಳು. ಯಾವುದು ಬರೀ ಹಳೆ ಕಾಲ ಎಗರೋಯ್ತು. ಆಫೀಸ್ ಕೆಲಸ ಮಾಡ್ಕೊಂಡು ಏನೋ ಮಾಡ್ಕೊಂಡು ಕಾಲ ಕಳೆದ್ಬಿಟ್ಟು ಮನೆಗೆ ಹೋಗ್ತೀವಿ ಅನ್ನಕ್ಕೆ. ಕ್ಷೇತ್ರಗಳಲ್ಲಿ
ಇನ್ನು ನೌಕಾಪಡೆ ಟ್ಯಾಬ್ಲೋ ಆತ್ಮನಿರ್ಭರ ಮತ್ತು ನಾರಿಶಕ್ತಿ ಥೀಮಲ್ಲಿ ಅದೆಲ್ಲರ ಗಮನವನ್ನು ಸೆಳೀತು. ಹೆಣ್ಮಕ್ಳು ಗನ್ ಹಿಡ್ಕೊಂಡೆ ನಿಂತಿದ್ರು. ಭಾಳ ಹೆಣ್ಮಕ್ಳು ಇವತ್ತು ಎಕ್ಸೈಟ್ ಆಗಿರ್ತಾರೆ. ಹೆಂಗಿದೆ ಮತ್ತೆ? ಆಲ್ ರೈಟ್. ಫ್ರಾನ್ಸ್ ಪಡೆ ಪರೇಡ್ ವೇಳೆ ಬಂದಿತ್ತು. ಅವರು ಧ್ವಜ ಆಕೃತಿ ಇದ್ದಿತ್ತು, ವಿನ್ಯಾಸ ಸೂಪರ್. ಫ್ರಾನ್ಸ್ ಪಡೆನೂ ಭಾಗವಹಿಸ್ತು. ಇದರಲ್ಲಿ ಅವ್ರದ್ದೊಂದು ಬ್ಯಾಂಡು ಇತ್ತು, ಒಂದು ಕಂಟಿಂಜೆಂಟು ಇತ್ತು. ಇದಲ್ದೇ ಕನ್ನಡದಲ್ಲಿ NCCಗೆ ನಮ್ಮ ಕನ್ನಡದ ಪುಣ್ಯ ಪೊನ್ನಮ್ಮ ಅವ್ರ ನಾಯಕತ್ವವನ್ನು ವಹಿಸಿದ್ರು, ಕೊಡಗಿನವರು. ಆಕೆನೇ ಇಡೀ ತಂಡದ ನೇತೃತ್ವವನ್ನು ವಹಿಸಿದ್ರು. ಅದು ಹೆಣ್ಮಕ್ಳದ್ದೇ ಟೀಮ್. ಅದು ಗುಡ್. ಮಿಗ್ ವಿಮಾನ ಚಾಲನೆ ಮಾಡಿದ್ರು ಕೂಡ. ಮಿಗ್ ವಿಮಾನವನ್ನು ಚಾಲನೆ ಮಾಡಿದ್ರು. ಇವತ್ತು ಅಲ್ಲಿ ಫ್ಲೈಪಾಸ್ಟ್ ಆಯಿತು. ಆ ಫ್ಲೈಪಾಸ್ಟಲ್ಲಿ ಮಿಗ್ ವಿಮಾನವನ್ನು ಚಾಲನೆ ಮಾಡಿದ್ರು. ಅದು ಪುಣ್ಯ ನಂಜಪ್ಪ. ಅದು ಹೆಣ್ಮಗಳ ಕೊಡುಗೆ. ಅದಪ್ಪ ಅವರೇ ಪುಣ್ಯ ನಂಜಪ್ಪ ಅವರೇನಾ ಮೇಡಮ್? ಈ ಕಡೆ ಬಂದಾಗ ಯಾರು ಫೋನ್ ಮಾಡಿ ಹೇಳಿ, ಅವ್ರ ರಿಲೇಟಿವ್ಸ್ ಒಂದ್ಸರಿ ಮಾತಾಡ್ಸೋಣ. ನಮ್ಗೆ ಗೊತ್ತಾಗಲ್ಲ ಅವ್ರು ಯಾವಾಗ ಬರ್ತಾರೆ ಅಂತ. ಒಂದು ನಮಸ್ಕಾರ ಹೇಳಿ ಅಷ್ಟೇ. ಓಕೆ, ಇನ್ನು ಗಣ ಪರೇಡ್ನಲ್ಲಿ ಕರ್ನಾಟಕದ ಟ್ಯಾಬ್ಲೋ ಇರಲಿಲ್ಲ. ಆದರೆ ಈ ಬೇಸರವನ್ನ ಮರೆಸಿದ್ದು ವಿವಿಧ ರಾಜ್ಯಗಳ ಇಲಾಖೆಗಳ ಗಮನ ಸೆಳೆಯುವಂತಹ ಸ್ತಬ್ಧ ಚಿತ್ರಗಳು. ಅದನ್ನ ಗಮನಿಸೋಣ. ಬಾಲರಾಮನ ಟ್ಯಾಬ್ಲೋ ಹೇಗಿತ್ತು ನೋಡೋಣ. ಎಲ್ಲ ಟ್ಯಾಬ್ಲೋಗಳು ಚೆನ್ನಾಗೇ ಮಾಡ್ಕೊಂಡ್ ಬರ್ತಾರೆ ರಾಜ್ಯದವರು. ಅಂದಮೇಲೆ ಭಾಳ ಡೀಟೈಲ್ ಆಗಿ ಮಾಡ್ತಾರೆ ಟ್ಯಾಬ್ಲೋಗಳನ್ನ. ರಾಮ್ಲಲ್ಲಾ ಅದು ಮಾಡಿದ್ರು, ಬಿಲ್ಲು ಬಾಲಕ ಎಲ್ಲ ಬಿಲ್ಲಿನ ಬಾಲಕ ರಾಮಂದು. ಆದರೆ ಅದೊಂದನ್ನೇ ತೋರಿಸ್ಲಿಲ್ಲ ಅವರು. ಹೇಗೆ ಉತ್ತರ ಪ್ರದೇಶವು ಮುಂದೆ ಸಾಗ್ತಾ ಇದೆ, ತಂತ್ರಜ್ಞಾನ, ಟೆಕ್ನಾಲಜಿ, ಜಾಬು ಎಲ್ಲದರಲ್ಲೂ ಹೈ ಸ್ಪೀಡ್ ರೈಲು ಎಲ್ಲ ತೋರಿಸಿದ್ರು. ಇನ್ನು ಇಸ್ರೋನವರು ಚಂದ್ರಯಾನ್ ತೋರಿಸಿದ್ರು, ಆದಿತ್ಯ L1 ಮಿಷನ್ ಅದರದ್ದು ಟ್ಯಾಬ್ಲೋನ ತೋರಿಸಿದ್ರು. ಟ್ಯಾಬ್ಲೋ ಮೇಲಿದ್ದ ಮಹಿಳಾ ವಿಜ್ಞಾನಿಗಳು ಲ್ಯಾಂಡರ್ ಇಳಿದ ಶಿವಶಕ್ತಿ ಪಾಯಿಂಟನ್ನೆಲ್ಲ ತೋರಿಸ್ತಾ ಇದ್ರು. ಅದರಲ್ಲಿ ಅನುಮಾನ ಇಲ್ಲ, ಅವರೇ ಕಂಟ್ರೋಲ್ ಮಾಡ್ತಿದ್ರಲ್ಲ ಹೆಣ್ಮಕ್ಳು ಎಲ್ಲನೂ. ಅದ್ರಲ್ಲಿ ಭಾಳ ಪ್ರಾಸೆಸ್ಗಳಲ್ಲಿ ಅವರೇ ಲೀಡರ್ಶಿಪ್ಪಲ್ಲಿ ಇದ್ರಲ್ಲ, ಕಮಾಂಡ್ ಕಂಟ್ರೋಲಲ್ಲಿ. ಆಯಿತು. EVMದೊಂದು ತೋರಿಸಿದ್ರು, ಚುನಾವಣಾ ಆಯೋಗ. ಅಯ್ಯಯ್ಯೋ ತೋರಿಸೇ ಬಿಟ್ರಾ, ಹೋಲಿ ಬಿಡಿ ಪಾಪ, ಬೇಜಾರಾಗಲ್ವಾ? ಅದೇ ಯಾರೋ ಸ್ಯಾಮ್ ಪಿತ್ರೋಡಾನೋ ಯಾರೋ ಒಬ್ರು ಪಾಪ, ಅವ್ರಿಗೆ ಅದೆಲ್ಲ ನೋವು ಬಂದ್ಬಿಡುತ್ತೆ ಇದು ನೋಡಿದ್ರೆ. ದಿಗ್ವಿಜಯ್ ಸಿಂಗ್ ಸಹ ಇಲ್ರಿ, ಅವ್ರು ಬೇರೆ, ಇನ್ನೊಬ್ರು ಯಾರೋ ಕಾಂಗ್ರೆಸ್ನಲ್ಲಿ ಇದ್ದಾರೆ ಅವರು. ಇನ್ನು IT ಇಲಾಖೆ ಕೃತಕ ಬುದ್ಧಿಮತ್ತೆ ತೋರಿಸ್ತು. ಈಗ ನಿಮಗಿರೋ ಬುದ್ಧಿನೇ ಸಾಕು ಬಿಡ್ರಪ್ಪ, ಇನ್ಯಾಕೆ ಕೃತಕ ಬುದ್ಧಿಮತ್ತೆ ಬೇರೆ? ಅದು ಬೇರೆ ಯಾಕೆ? ಅಲ್ವಾ? ಚೆನ್ನಾಗಿತ್ತು. ವಿದೇಶಾಂಗ ಇಲಾಖೆಯವರು G20 ತೋರಿಸಿದ್ರು. ಹೆಂಗಿದೆ G20 ನೋಡಿ ಅಂತ. ಆಯಿತು, ಇದಿಷ್ಟು ನಡೀತು. ಎಸ್. ನಾರಿ ಶಕ್ತಿ ಹೆಸರಿನಲ್ಲಿ 260 ಮಂದಿ CRPF, BSF, SSB ಮಹಿಳಾ ಸೈನಿಕರು ನಾರಿ ಶಕ್ತಿ ಹೆಸರಿನಲ್ಲಿ ವಿವಿಧ ಮಾದರಿಯ ವಿನ್ಯಾಸಗಳನ್ನ ಮಾಡಿದ್ರು. ಬೈಕ್ನಲ್ಲಿ ಮಹಿಳಾ ಯೋಧರು ಮಾಡಿದ ಸಾಹಸ ನೀವು ನೋಡಲೇಬೇಕು. ಸಾಮಾನ್ಯವಾಗಿ ಗಂಡಸರು ಮಾಡೋದನ್ನ ನೀವು ದಸರಾಲ್ ನೋಡಿರ್ತೀರಿ, ಬೆಂಗಳೂರಲ್ಲಿ ನೋಡಿರ್ತೀರಿ, ದಸರಾಲಿ ಟಾರ್ಚ್ ಲೈಟ್ ಪೆರೇಡಲ್ಲಿ ನೋಡಿರ್ತೀರಿ, ಎಲ್ಲ ನೋಡಿರ್ತೀರಿ ನೀವು. ಅದನ್ನು ಗಂಡಸರು ಮಾಡೋದು ನೋಡಿರ್ತೀರಿ, ಬುಲೆಟ್ಗಳಲ್ಲೆಲ್ಲ ಬಂದು ಮಾಡ್ತಾ ಇರ್ತಾರೆ ಅವ್ರು ನೋಡ್ತಿರ್ತೀರಿ. ಇದು ಹೆಣ್ಮಕ್ಳು ಮಾಡಿದ್ದು ನೋಡ್ರಿ ಇದು. ಅಲ್ಲಡ್ರಿ ಲಾಗ ಹಾಕಿದ್ರಲ್ಲಿ ಅದು ಮಾತ್ರ ಸಖತ್ತಾಗಿತ್ತಪ್ಪ. ನಾರ್ಮಲ್ ಬೈಕ್ ಓಡಿಸೋದೇ ಒಂದು ರೀತಿ ಆಶ್ಚರ್ಯ, ಅದರಲ್ಲಿ ಈ ಸ್ಟಂಟ್ಗಳು ಅಲ್ಲಡ್ರಿ ಲಾಗ ಹಾಕಿದ್ರು. ಬೆಸ್ಟ್ ನನ್ನ ಪ್ರಕಾರ ಇವತ್ತಿನ ರಿಪಬ್ಲಿಕ್ ಡೇ ಪೆರೇಡ್ ಇದು. ಅದಕ್ಕಿಂತ ಇದು ಒಂದು ಟ್ರೈನಿಂಗ್ ಆಗಿರುತ್ತೆ. ಎರಡನೇದು, ಹೆಣ್ಣುಮಕ್ಕಳು ದೇಶದ ರಕ್ಷಣೆ ಮತ್ತು ರಕ್ಷಣಾ ವ್ಯವಸ್ಥೆಯ ಒಳಗಡೆಗೆ ಎಷ್ಟು ಆಳವಾಗಿ ಬಂದುಬಿಟ್ಟಿದ್ದಾರೆ ಈಗಾಗಲೇ ಅನ್ನಕ್ಕೆ ಇವತ್ತು ಸಾಕ್ಷಿ.